ಹಲೋ ವೀಕ್ಷಕರೇ, ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಸಿಹಿಯಾಗಿ ಮಾಡಲೇಬೇಕಾದಂಥ ಸಿಹಿ ಪೊಂಗಲ್ ಅಥವಾ ಬೆಲ್ಲದನ್ನ ಅಂತಲೂ ಕರಿಬೋದು. ಬನ್ನಿ, ಈಗ ಹಬ್ಬಕ್ಕೆ ಮಾಡಲೇಬೇಕಾದಂಥ ಸಿಹಿ ಪೊಂಗಲ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ರುಚಿಕರವಾಗಿ ತಯಾರಿಸ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಸಿಹಿ ಪೊಂಗಲ್ ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ 1 ಕಪ್ ಅಳತೆಯ ಊಟದಕ್ಕಿನ ಹಾಕೋಬೇಕಾಗತ್ತೆ. ನಂತರ ಅರ್ಧ ಕಪ್ ಅಳತೆಯ ಹೆಸರುಬೇಳೆನೂ ಹಾಕಿ ಒಮ್ಮೆ ತೊಳ್ಕೋಬೇಕು. ಈಗಿಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆನ 1 ರಿಂದ 2 ಬಾರಿ ನೀಟಾಗಿ ತೊಳೆದಾಯಿತು. ನಂತರ ಈಗ ತೊಳೆದಂಥ ಹೆಸರುಬೇಳೆ ಮತ್ತು ಅಕ್ಕಿನ ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಇಲ್ಲಿ ಅರ್ಧ ಕಪ್ ಅಷ್ಟು ಹಾಲನ್ನು ಹಾಕ್ತಾ ಇದ್ದೀವಿ. ನೀವು ಅಕ್ಕಿ ಯಾವ ಕಪ್ಪಲ್ಲಿ ತಗೊಂಡಿರ್ತೀರೋ ಆ ಕಪ್ನ ಅಳತೆನಲ್ಲಿ 4 ಕಪ್ ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀರನ್ನು ಸೇರಿಸಾದ ನಂತರ ಈಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಕುಕ್ಕರ್ಗೆ ಹಾಕಬೇಕು. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಏನಿಲ್ಲ ಅಂದರೂ 4 ವಿಸಲ್ ಬರೋವರೆಗೂ ಕುಕ್ಕರ್ನ ಕೂಗಿಸ್ಕೋಬೇಕಾಗತ್ತೆ. ಈಗಿಲ್ಲಿ ಕುಕ್ಕರು 4 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ಕುಕ್ಕರು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ. ನಂತರ ನಾವಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ. ಈಗ ಬಾಣಲಿಗೆ 2 ಕಪ್ ಅಷ್ಟು ಅಳತೆಯ ಬೆಲ್ಲನ ಸೇರಿಸಿ ಬೆಲ್ಲ ಕರಗೋದಕ್ಕೆ ಸಹಾಯ ಆಗೋ ಹಾಗೆ ಅರ್ಧ ಕಪ್ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಟವ್ ಹಚ್ಚಿ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ಈ ರೀತಿ ಬೆಲ್ಲನ ಕರಗಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಕರಗಿಸ್ಕೊಂಡ್ರೆ ಸಾಕು. ನೀರನ್ನು ಸೇರಿಸಿದೀವಲ್ವಾ, ಈಗೊಮ್ಮೆ ನೀರಿನ ಜೊತೆ ಬೆಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಮೊದಲೇ ಬೆಲ್ಲ ಎಷ್ಟಾಗುತ್ತೋ ಅಷ್ಟು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಅಂದರೆ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಬೆಲ್ಲ ಬಹಳ ಬೇಗ ಮತ್ತು ಬಹಳ ಚೆನ್ನಾಗಿ ಕರಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಈ ಬೆಲ್ಲ ಸಂಪೂರ್ಣವಾಗಿ ಕರಗೋದಕ್ಕೆ ಒಂದು 8 ರಿಂದ 10 ನಿಮಿಷ ಬೇಕಾಗ್ಬೋದು. ಈಗ ಇಲ್ಲಿ ಒಂದು 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಬೆಲ್ಲ ಕರಗಿದೆ. ಈ ಸಂದರ್ಭದಲ್ಲಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಬೆಲ್ಲ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. 5 ನಿಮಿಷದಲ್ಲೇ ಬೆಲ್ಲ ಆಲ್ಮೋಸ್ಟ್ ಕರಗಿದೆ. ಇನ್ನೊಂದು ಸ್ವಲ್ಪ ಕರಗಿದ್ರೆ ಸಾಕಾಗುತ್ತೆ. ಒಟ್ಟಾರೆಯಾಗಿ 7-8 ನಿಮಿಷ ಚೆನ್ನಾಗಿ ಬೆಲ್ಲನ ಕುದಿಸಿ ಕರಗಿಸ್ಕೊಂಡಿದ್ದೀವಿ. ಕಂಪ್ಲೀಟಾಗಿ ಬೆಲ್ಲ ಕರಗಿದೆ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಬೆಲ್ಲ ಕರಗದಂಥ ಈ ನೀರನ್ನು ಮತ್ತೊಂದು ಬಟ್ಲಿಗೆ ಶೋಧಿಸ್ಕೋಬೇಕಾಗತ್ತೆ, ಅಂದರೆ ಫಿಲ್ಟರ್ ಮಾಡ್ಕೋಬೇಕು. ಈಗ ಇಲ್ಲಿ ಬೆಲ್ಲದ ನೀರನ್ನು ನೀಟಾಗಿ ಫಿಲ್ಟರ್ ಮಾಡಾಯಿತು. ನೀವು ಯಾವುದೇ ಒಂದು ಬೆಲ್ಲದಲ್ಲಿ ರೆಸಿಪಿ ಮಾಡಿದ್ರು ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ಆ ಬೆಲ್ಲದಲ್ಲಿ ಉಳಿದಂಥ ಕಸ ಕಡ್ಡಿ ಏನೇ ಇದ್ರೂ ಫಿಲ್ಟ್ರಲ್ಲಿ ಉಳಿದೋಗ್ಬಿಡುತ್ತೆ. ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಬೆಲ್ಲ ಕರಗಿಸಿದಂಥ ಬಾಣಲಿನೇ ಮತ್ತೆ ನಾವು ತೊಳೆದು ಅದೇ ಬಾಣಲಿಗೆ ಫಿಲ್ಟರ್ ಮಾಡಿದಂಥ ಬೆಲ್ಲದ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಮತ್ತೆ ಲೋ ಫ್ಲೇಮಲ್ಲೇ ಒಂದು 8 ರಿಂದ 10 ನಿಮಿಷ ಈ ಬೆಲ್ಲದ ಪಾಕನ ಬಿಸಿ ಮಾಡ್ಕೋಬೇಕಾಗತ್ತೆ. ಈ 7 ರಿಂದ 8 ನಿಮಿಷ ಏನು ಬೆಲ್ಲದ ಪಾಕನ ಬಿಸಿ ಮಾಡ್ತಿರಲ್ಲ, ಒಂದೇಳೆ ಪಾಕ ಬರೋವರೆಗೂ ಬಿಸಿ ಮಾಡಬೇಕು. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿ ತಿರುವುತ್ತಾ ನಾವು ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಬಿಸಿ ಮಾಡ್ಕೋಬೇಕು. ಈ ರೀತಿಯಾದಂಥ ಸಿಹಿ ಪೊಂಗಲ್ನ ಬರೀ ಸಂಕ್ರಾಂತಿ ಹಬ್ಬದಲ್ಲೇ ಅಂತಲ್ಲ, ಯಾವಾಗ ಬೇಕಾದರೂ ಒಂದು ವಿಶೇಷ ದಿನಗಳಲ್ಲಿ ಖಂಡಿತ ಮಾಡ್ಕೋಬೋದು. ಬಹಳ ರುಚಿನ ಒಳಗೊಂಡಿರುತ್ತೆ. ತುಂಬ ಸುಲಭವಾದಂಥ ರೆಸಿಪಿ. ಸ್ವಲ್ಪ ಹೊತ್ತಿನ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ಬಹಳ ಚೆನ್ನಾಗಿ ಪಾಕ ಸಿದ್ಧವಾಗಿದೆ. ಈ ರೀತಿ ಉಕ್ಕಿ ನೊರೆ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈಗಿಲ್ಲಿ ಒಂದೆಳೆ ಪಾಕ ಸಿದ್ಧವಾಗಿದೆ. ಈ ರೀತಿ ಬೆಲ್ಲ ಕರಗಿಸಿ ಪಾಕನ ತೆಗೆದಂಥ ಸಂದರ್ಭದಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅನ್ನ ಮತ್ತು ಹೆಸರುಬೇಳೆ ಎರಡೂ ಸಹ ಬಿಸಿ ಬಿಸಿಯಾಗಿ ಬಹಳ ಚೆನ್ನಾಗಿ ಬೆಂದಿದೆ. ಹೆಸರುಬೇಳೆ ಮತ್ತು ಅನ್ನ ಬಿಸಿ ಇರಬೇಕಾದ್ರೆ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು, ಅಂದರೆ ಮಸ್ಕೋಬೇಕು. ಈ ರೀತಿ ನುಣ್ಣಿಗೆ ಮ್ಯಾಶ್ ಮಾಡಿದ ನಂತರ ಈಗ ಬೆಲ್ಲದ ಪಾಕನ ಕುಕ್ಕರ್ಗೆ ಸೇರಿಸಬೇಕಾಗತ್ತೆ.
ಬೆಲ್ಲದ ಪಾಕನೂ ಸೇರಿಸಾದ ನಂತರ ಹೆಸರುಬೇಳೆ, ಬೆಂದಂಥ ಅನ್ನ ಎಲ್ಲ ಚೆನ್ನಾಗಿ ಬೆರಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಯಾವಾಗಲೇ ಪೊಂಗಲನ್ನು ಸಿದ್ಧ ಮಾಡಬೇಕಾದ್ರೆ ಸ್ವಲ್ಪ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ, ಯಾಕೆಂದರೆ ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಆಗ್ತಕ್ಕಂಥ ಪ್ರಮೇಯ ಹೆಚ್ಚಿರುತ್ತೆ. ಈ ರೀತಿ ಯಾವುದೇ ರೀತಿಯಾದಂಥ ಗಂಟಿಲ್ದಂಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲನೂ ಬೆರೆಸಾದ ನಂತರ ನಾವಿಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ನೀವು ಬೇಕಿದ್ರೆ 1 ಕಪ್ಪಷ್ಟು ಹಾಲನ್ನು ಸಹ ಸೇರಿಸ್ಬೋದು. ನಿಮ್ಗೆ ಯಾವೊಂದು ಅದಕ್ಕೆ ಪೊಂಗಲ್ಲು ಬೇಕು, ಗಟ್ಟಿ ಬೇಕಾ ಅಥವಾ ತೆಳ್ಳಗೆ ಬೇಕಾ ಅನ್ನೋದ್ರ ಮೇಲೆ ಹಾಲನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಬೆರೆಸ್ಕೊಳ್ಳಿ. ಬೆರೆಸ್ಕೊಂಡು ಮತ್ತೆ ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಹಾಲನ್ನು ಸೇರಿಸ್ಬೇಕಾದ್ರೆ ಕಾಯಿಸಿ ಆರಿಸಿದಂಥ ಹಾಲನ್ನೇ ಸೇರಿಸ್ಬೇಕು. ಹಾಗೆ ಇರ್ತಕ್ಕಂಥ ಹಾಲನ್ನು ಸೇರಿಸಬೇಡಿ. ತಾವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುನೂ ಇಲ್ಲ. ಆ ರೀತಿಯಾಗಿ ಸಿಹಿ ಪೊಂಗಲ್ನ ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ. ನಾವು ಹೆಚ್ಚುವರಿ ಹಾಲನ್ನು ಸೇರಿಸಿರೋದ್ರಿಂದ ಒಂದು 5 ನಿಮಿಷ ಬಿಸಿ ಮಾಡಿಕೊಂಡ್ರೆ ಹಾಲು ಸಹ ಬಹಳ ಚೆನ್ನಾಗಿ ಪೊಂಗಲ್ ಜೊತೆ ಬೆರೆತೋಗುತ್ತೆ. ಈಗ ಇಲ್ಲಿ 5 ನಿಮಿಷ ಎಲ್ಲನೂ ಚೆನ್ನಾಗಿ ಬಿಸಿ ಮಾಡಾಯಿತು. ಈಗ ಮತ್ತೊಂದು ಮಿಕ್ಸ್ ಕೊಡಬೇಕಾಗತ್ತೆ. ಮೊದಲೇ ಅಕ್ಕಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ, ಬೆಲ್ಲನೂ ಸಹ ಚೆನ್ನಾಗಿ ಕರಗಿಸ್ಕೊಂಡಿದ್ವಿ. ನಂತರ ಸೇರಿಸಿದಂಥ ಹಾಲು ಸಹ ಬಿಸಿ ಮಾಡಿ ಸೇರಿಸಿರೋದ್ರಿಂದ ಜಸ್ಟ್ ಒಂದು 5 ನಿಮಿಷ ಬಿಸಿ ಆಗಿದೆ, ಅಷ್ಟೇ ಸಾಕಾಗುತ್ತೆ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ನಂತರ ನಾವೀಗ ಒಣದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರಿದು ಈ ಒಂದು ಸಿಹಿ ಪೊಂಗಲ್ಗೆ ಸೇರಿಸಬೇಕಾಗತ್ತೆ. ಬಿಸಿಯಾದಂಥ ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪನೂ ಕರಗಿಸ್ಕೋಬೇಕಾಗತ್ತೆ. ತುಪ್ಪ ಬಿಸಿಯಾಗಿ ಕರಗಾದ ನಂತರ 10 ರಿಂದ 15 ಗೋಡಂಬಿನ ಸೇರಿಸಿ ಒಂದು 30 ಸೆಕೆಂಡ್ ಅಥವಾ ಒಂದು 40 ಸೆಕೆಂಡು ಗೋಡಂಬಿನ ಹುರ್ಕೋಬೇಕು. ಹೀಗಿಲ್ಲಿ ಗೋಡಂಬಿನ ಒಂದು 30 ರಿಂದ 40 ಸೆಕೆಂಡು ಹುರಿದಾಯಿತು ಲೋ ಫ್ಲೇಮಲ್ಲೇ. ನಂತರ 2 ಲವಂಗ, ಹಾಗೆ 10 ರಿಂದ 15 ದ್ರಾಕ್ಷಿನೂ ಸಹ ಹಾಕಿ ದ್ರಾಕ್ಷಿನೂ ಒಂದು 30 ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡ್ತಾ ಇರ್ಬೋದು ತಾವು, ದ್ರಾಕ್ಷಿನ ಬಹಳ ಬೇಗ ನಾವು ಫ್ರೈ ಮಾಡ್ಕೋಬೋದು, ಬಹಳ ಬೇಗ ಉಬ್ಬಿಡುತ್ತೆ. ತುಪ್ಪದಲ್ಲಿ ಹುರಿದಂಥ ಈ ದ್ರಾಕ್ಷಿ ಗೋಡಂಬಿನ ಸಿಹಿ ಪೊಂಗಲ್ಗೆ ಸೇರಿಸ್ಕೊಳ್ಳೋಣ. 2 ಏಲಕ್ಕಿ ಕಾಯಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಬಳಸ್ತಾ ಇದ್ದೀವಿ. ಮತ್ತು ಸ್ವಲ್ಪನೇ ಸ್ವಲ್ಪ ಕೇಸರಿ ದಳ, ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಈಗ ಎಲ್ಲ ಪದಾರ್ಥನೂ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಬಹಳ ಘಮಘಮ ಅಂತ ಪರಿಮಳ ಭರಿತವಾದಂಥ ಬಿಸಿ ಬಿಸಿಯಾದ ಸಂಕ್ರಾಂತಿ ಹಬ್ಬಕ್ಕೆ ಮಾಡಲೇಬೇಕಾದಂಥ ಸಿಹಿ ಪೊಂಗಲ್ ಅಂದರೆ ಬೆಲ್ಲದ ಅನ್ನ ಸೂಪರಾಗಿ ಸಿದ್ಧವಾಗಿದೆ. ನಿಮಗೇನಾದ್ರು ರುಚಿ ಇನ್ನೂ ಹೆಚ್ಚು ಬೇಕಂದರೆ ಖಂಡಿತ ಒಂದು ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೋಬೋದು, ಅದು ಸಹ ಆಪ್ಷನಲ್ಲು. ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಸಿಹಿ ಪೊಂಗಲ್ ಅಥವಾ ಬೆಲ್ಲದನ್ನದ ರೆಸಿಪಿ ತುಂಬ ಅಂದರೆ ತುಂಬ ಸೊಗಸಾಗಿತ್ತು. ಸಿಹಿ ಹೆಚ್ಚಿಲ್ಲ, ಸಿಹಿ ಕಡಿಮೆ ಇಲ್ಲ, ತಿನ್ನೋದಕ್ಕಂತೂ ಬಹಳ ಚೆನ್ನಾಗಿತ್ತು. ಆದರೆ ಒಂದೇನಪ್ಪ ಅಂದರೆ ಖಂಡಿತ ಈ ರೀತಿಯಾದಂಥ ಸಿಹಿ ಪೊಂಗಲ್ನ ಮಾಡಿದಾಗ ಬಿಸಿಲೇ ತಿನ್ನೋದನ್ನು ಮರಿಬೇಡಿ. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬ ಬಂದರೆ ಏನೋ ಒಂದು ಸಡಗರ, ಸಂಭ್ರಮ. ಅದೇ ರೀತಿಯಾಗಿ ಸಿಹಿ ಪೊಂಗಲ್ ಮಾಡ್ತೀವಿ, ಖಾರ ಪೊಂಗಲ್ ಮಾಡ್ತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆದಂಥ ಸಿಹಿ ಪೊಂಗಲ್ಗೆ ಕಾಂಬಿನೇಷನ್ ಆದಂಥ ಖಾರ ಪೊಂಗಲ್ನ ಯಾವ ರೀತಿ ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಬನ್ನಿ ಈಗ ಖಾರ ಪೊಂಗಲ್ ಮಾಡೋದಕ್ಕೆ ಶುರು ಮಾಡೋಣ. ಖಾರ ಪೊಂಗಲ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಟ್ಲಿಗೆ ಅರ್ಧ ಕಪ್ ಅಳತೆಯ ಅಕ್ಕಿನ ಹಾಕಿ, ನಂತರ ಅರ್ಧ ಕಪ್ ಅಳತೆಯ ಹೆಸರುಬೇಳೆನೂ ಹಾಕಿ, ಈಗ ಇದನ್ನೆಲ್ಲ ಒಮ್ಮೆ ನೀಟಾಗಿ ತೊಳ್ಕೋಬೇಕು. ಈ ರೀತಿ ನೀಟಾಗಿ ಅಕ್ಕಿ ಮತ್ತು ಬೇಳೆನ ತೊಳೆದಾದ ನಂತರ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಈ ರೀತಿ ತೊಳೆದಂಥ ಅಕ್ಕಿ ಮತ್ತು ಬೇಳೆನ ಕುಕ್ಕರ್ಗೆ ಹಾಕಿ ನಂತರ 4 ಕಪ್ಪಷ್ಟು ನೀರನ್ನು ಸೇರಿಸಬೇಕಾಗತ್ತೆ. ನಾವು ಅರ್ಧ ಕಪ್ಪಷ್ಟು ಬೇಳೆ, ಅರ್ಧ ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ವಿ. ಟೋಟಲಾಗಿ 1 ಕಪ್ ಅಳತೆಯ ಅಕ್ಕಿ ಬೇಳೆಗೆ ಕಂಪ್ಲೀಟಾಗಿ 4 ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀವಿ. ಇಲ್ಲಿ ನಾಲ್ಕು ಕಪ್ ನೀರನ್ನು ಹಾಕಾದ ನಂತರ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿ ಹಾಕಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ 1 ಟೀ ಸ್ಪೂನ್ ಅಳತೆಯ ತುಪ್ಪನ ಹಾಕ್ಕೊಂಡು ಈಗ ಎಲ್ಲನೂ ಬರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಸಲ್ ಬರೋವರೆಗೂ ಕೂಗಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ.
ಈಗ ಇಲ್ಲಿ ಕುಕ್ಕರ್ 3 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಕುಕ್ಕರು ತಣ್ಣಗಾಗಲಿ. ಕುಕ್ಕರು 3 ವಿಸಲ್ ಬಂದಾದ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಮತ್ತು ಬೇಳೆ ಬಹಳ ಚೆನ್ನಾಗಿ ಬೆಂದಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಈ ರೀತಿ ನುಣ್ಣಿಗೆ ಮಸ್ಕೋಬೇಕಾಗತ್ತೆ. ಈ ರೀತಿ ನುಣ್ಣಿಗೆ ಮಸ್ತಾದ ನಂತರ 1 ಕಪ್ ಅಳತೆಯ ಬಿಸಿ ನೀರನ್ನು, ತಣ್ಣೀರಲ್ಲ ಬಿಸಿನೀರನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ನೀರನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಬೆರೆಸಬೇಕು. ಖಂಡಿತ ಇದೇ ರೀತಿ ನೀವು ಸಹ ಖಾರ ಪೊಂಗಲ್ ಮಾಡಿ ನೋಡಿ. ಎಷ್ಟು ಸೊಗಸಾದ ರುಚಿ ಹೊಂದಿರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡ್ತೀರಾ, ಅದಂತೂ ಗ್ಯಾರಂಟಿ. ಬಿಸಿನೀರನ್ನು ಸೇರಿಸಿ ಈ ರೀತಿ ಬೆರೆಸಾದ ನಂತರ ಈಗ ಖಾರ ಪೊಂಗಲ್ಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮತ್ತೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಾಣಲಿ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿಯಾದಂಥ ಬಾಣಲಿಗೆ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಈಗಿಲ್ಲಿ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಾಯಿತು. ತುಪ್ಪ ಬಿಸಿಯಾಗಿ ಕರಗಬೇಕು. ತಮ್ಮ ಇಚ್ಛಾನುಸಾರ ತುಪ್ಪನ ಬೇಕಿದ್ರೆ ಹೆಚ್ಚು ಬಳಸ್ಬೋದು, ಕಡಿಮೆನೂ ಬಳಸ್ಬೋದು. ಇಲ್ಲ ತುಪ್ಪ ಬೇಡ ಅಂದರೆ ತುಪ್ಪದ ಜಾಗದಲ್ಲಿ ಬೇಕಿದ್ರೆ ಎಣ್ಣೆನೂ ಬಳಸ್ಬೋದು. ಆದರೆ ಈ ಒಂದು ರೆಸಿಪಿ ಹಬ್ಬದ ಸ್ಪೆಷಲ್ ಆಗಿರೋದ್ರಿಂದ ತುಪ್ಪ ಬಳಸಿ ಮಾಡೋದ್ರಿಂದ ರುಚಿ ಬಹಳ ಚೆನ್ನಾಗಿರುತ್ತೆ. ಈಗಿಲ್ಲಿ ತುಪ್ಪ ಸಂಪೂರ್ಣವಾಗಿ ಕರಗಿದೆ. ಈ ಸಂದರ್ಭದಲ್ಲಿ 3/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ನಾವು 3/4 ಟೇಬಲ್ ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀವಿ. ಈ ಮೆಣಸನ್ನು ನೋಡ್ತಾ ಇದ್ರಲ್ಲ, ಈ ರೀತಿ ಕುಟ್ಟಿ ಸ್ವಲ್ಪ ಪುಡಿ ಮಾಡಿ ತದನಂತರ ಬಾಣಲಿಗೆ ಸೇರಿಸ್ತಾ ಇದ್ದೀವಿ. ಹಾಗೆ ಸೇರಿಸಬಾರ್ದು, ಮೆಣಸು ಸಿಡಿಯುತ್ತೆ. ಜೊತೆಗೆ ಸ್ವಲ್ಪ ಇಂಗು, ಹಾಗೆ 4 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಬಳಸ್ತಾ ಇದ್ದೀವಿ. ತಮ್ಮ ಇಚ್ಛಾನುಸಾರ ಖಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು. 15ರಿಂದ 20 ಗೋಡಂಬಿ ಮತ್ತು ಸ್ವಲ್ಪ ಹೆಚ್ಚಾಗಿ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸ್ಬೋದು. ಅರ್ಧ ಇಂಚಷ್ಟು ಶುಂಠಿನ ಈ ರೀತಿ ನೀಟಾಗಿ ತುರಿದು ತದನಂತರ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ಲೋ ಫ್ಲೇಮಲ್ಲೇ ಈ ಪದಾರ್ಥನೆಲ್ಲ 2 ನಿಮಿಷ ತುಪ್ಪದಲ್ಲಿ ಬಹಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಪದಾರ್ಥನೆಲ್ಲ ಏನು ಫ್ರೈ ಮಾಡ್ತಿರಲ್ಲ 2 ನಿಮಿಷ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಿಕೊಂಡ್ರೆ ಎಲ್ಲನೂ ಬಹಳ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಪದಾರ್ಥನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರಿತಾ ಇರೋದ್ರಿಂದ ಖಂಡಿತ ಆ ಒಂದು ಖಾರ ಪೊಂಗಲ್ಗೆ ಬೇಕಾದಂಥ ಅರೋಮ ಏನಿದೆಯಲ್ಲ ಅದು ಬಹಳ ಸೊಗಸಾಗಿ ಬರ್ತಾ ಇದೆ. ಅದರಿಂದನೇ ಗೊತ್ತಾಗುತ್ತೆ ನಿಮಗೆ ಈ ಒಂದು ಖಾರ ಪೊಂಗಲು ಎಷ್ಟು ಸೊಗಸಾದ ರುಚಿನ ಒಳಗೊಂಡಿರುತ್ತೆ ಅಂತ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲ ಪದಾರ್ಥನೂ ಬಹಳ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಾಯಿತು. ಕರಿಬೇವಿನ ಸೊಪ್ಪು ಸಹ ಬಹಳ ಗರಿಗರಿಯಾಗಿ ಫ್ರೈ ಆಗಿದೆ. ಈ ರೀತಿ ಎಲ್ಲ ಪದಾರ್ಥನೂ 2ರಿಂದ 3 ನಿಮಿಷ ಫ್ರೈ ಮಾಡಿದ ನಂತರ ಈಗ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿದಂಥ ಬೇಳೆ ಮತ್ತು ಅನ್ನನ ಸೇರಿಸ್ಕೋಬೇಕಾಗುತ್ತೆ. ಈಗ ನಂತರ ಈಗ ಒಗ್ಗರಣೆ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಒಗ್ಗರಣೆ ಜೊತೆಗೆ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ನೋಡ್ತಾ ಇದ್ರೆ ಆ ಒಂದು ಅರೋಮಕ್ಕೆ ಇಷ್ಟೊತ್ತಿಗೆ ಖಾರ ಪೊಂಗಲ್ನ ತಿಂತೀವಿ ಅನಿಸ್ತಾ ಇದೆ. ಅಷ್ಟು ಸೂಪರ್ ಆಗಿದೆ. ನೋಡೋದಕ್ಕಾಗ್ಬೋದು ಅಥವಾ ಒಂದು ಪರಿಮಳ ಆಗ್ಬೋದು. ಈ ರೀತಿ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರೆಸಾದ ನಂತರ ಈಗ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಬಿಸಿ ಮಾಡಿ ಕುದಿಸ್ಕೋಬೇಕಾಗತ್ತೆ. ನೀವು ಸಹ ಒಮ್ಮೆ ಇದೇ ರೀತಿಯಾಗಿ ಖಾರ ಪೊಂಗಲ್ನ ಮಾಡಿ ನೋಡಿ. ನೀವು ನಿಮ್ಮ ಮನೆ ಮಂದಿಯೆಲ್ಲ ಭಾಳ ಫ್ಯಾನ್ ಆಗಿಬಿಡ್ತೀರಾ ಈ ಖಾರ ಪೊಂಗಲ್ಗೆ. ನಾವು ಮಾಡಿದಂಥ ಖಾರ ಪೊಂಗಲ್ಗೆಲ್ಲ, ನೀವು ಸಿದ್ಧ ಮಾಡಿದಂಥ ಖಾರ ಪೊಂಗಲ್ಗೆ. ಹೀಗಿಲ್ಲಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ಕೊಂಡಿದ್ದೀವಿ. ಈ ರೀತಿ ಚೆನ್ನಾಗಿ ಕುದ್ದಾದ ನಂತರ ಮತ್ತೊಮ್ಮೆ ಫೈನಲ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಬೆರೆಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ನೋಡೋದಕ್ಕೆ ಬಹಳ ಅಂದವಾಗಿ ಅಷ್ಟೇ ರುಚಿಕರವಾಗಿ ಬಿಸಿ ಬಿಸಿಯಾಗಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆದಂತಹ ಖಾರ ಪೊಂಗಲ್ ಸಿದ್ಧವಾಗಿದೆ. ಖಂಡಿತ ಈ ರೀತಿಯಾದಂಥ ಖಾರ ಪೊಂಗಲ್ ಮಾಡಿದಾಗ ಸ್ವಲ್ಪ ಹೆಚ್ಚೇ ಮಾಡಿ, ಯಾಕೆಂದರೆ ಇದರ ರುಚಿಗೆ ಹೆಚ್ಚು ತಿನ್ನೋದಂತೂ ಗ್ಯಾರಂಟಿ. ಹಾಗೆ ನೋಡ್ಕೊಂಡ್ರಲ್ಲ ಹಬ್ಬದ ವಿಶೇಷವಾದಂಥ ಈ ಖಾರ ಪೊಂಗಲ್ನ ಯಾವ ರೀತಿಯಾಗಿ ಸಿದ್ಧ ಮಾಡ್ಬೋದು, ಏನೆಲ್ಲ ಪದಾರ್ಥಗಳು ಬೇಕು ಅಂತ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಖಾರ ಪೊಂಗಲ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಸಂಕ್ರಾಂತಿ ಹಬ್ಬ ಅಂದರೆ ಒಂದು ನಿಜವಾದ ಸುಗ್ಗಿ ಹಬ್ಬ. ಅದರಲ್ಲಂತೂ ಎಳ್ಳು ಬೆಲ್ಲ ಬೀರ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಮನೆಗಳಲ್ಲೇ ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂಥ ಎಳ್ಳು ಬೆಲ್ಲನ ತಯಾರು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ.
ಹಾಗೆ ಬನ್ನಿ ಎಳ್ಳು ಬೆಲ್ಲ ತಯಾರಿಸೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ಈಗ ನೋಡ್ಕೊಳ್ಳೋಣಂತೆ. ಹೆಸರೇ ಹೇಳೋ ಹಾಗೆ ಎಳ್ಳು ಬೆಲ್ಲ ಆಗಿರೋದ್ರಿಂದ ಮೊದಲಿಗೆ ನಾವು ಎಳ್ಳನ್ನು ಹುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಬಾಣಲಿ ಬಿಸಿಯಾಗಿದೆ. ಬಿಸಿಯಾದಂಥ ಬಾಣಲಿಗೆ 1 ಕಪ್ ಅಳತೆಯ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಬಾಣಲಿ ಬಿಸಿಯಾಗಿದೆ. ಬಿಸಿಯಾದಂಥ ಬಾಣಲಿಗೆ 1 ಕಪ್ ಅಳತೆಯ ಬಿಳಿ ಎಳ್ಳನ್ನು ಹಾಕಿ ಸರಿಸುಮಾರು ಏನಿಲ್ಲ ಅಂದರೂ ಎಳ್ಳು ಚಿಟಪಟ ಅಂತ ಸೌಂಡ್ ಬರಬೇಕು. ಅಲ್ಲಿಯವರೆಗೂ ಎಳ್ಳನ್ನು ಹುರಿಬೇಕಾಗತ್ತೆ ಚೆನ್ನಾಗಿ. ಈ ರೀತಿ ಎಳ್ಳನ್ನು ಹುರಿಬೇಕಾದ್ರೆ ಲೋ ಫ್ಲೇಮಲ್ಲೇ ಬಹಳ ಚೆನ್ನಾಗಿ ಹುರಿಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಹುರ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಹುರಿಬೇಕಾದ್ರೆ ಹೆಚ್ಚು ಕಾವಲ್ಲಿ ಹುರಿಯೋದಕ್ಕೆ ಹೋಗಬೇಡಿ. ಸಂಕ್ರಾಂತಿ ಹಬ್ಬ ಅಂದ್ರೇ ಒಂದು ಸಡಗರ ಸಂಭ್ರಮ. ಆಗಿನ ಕಾಲದ ಪದ್ಧತಿ ಇದೆಲ್ಲ, ಎಳ್ಳು ಬೆಲ್ಲ ತಿಂತಕ್ಕಂಥದ್ದು. ನಿಮಗೆ ಗೊತ್ತಲ್ವಾ, ಈಗೆಲ್ಲ ಚಳಿ ಬಹಳ ಹೆಚ್ಚಿರುತ್ತೆ. ದೇಹಕ್ಕೆ ಎಣ್ಣೆ ಅಂಶ ಬಹಳ ಹೆಚ್ಚಬೇಕಾಗತ್ತೆ. ನಾವು ಎಳ್ಳು ಬೆಲ್ಲದಲ್ಲಿ ಸೇರಿಸ್ತಕ್ಕಂಥ ಎಳ್ಳಿಂದ ಆಗ್ಬೋದು, ಕಡಲೆಕಾಯಿ ಬೀಜದಿಂದ ಆಗ್ಬೋದು, ಹಾಗೆ ಒಣಕೊಬ್ಬರಿಯಿಂದ ಆಗ್ಬೋದು, ಎಲ್ಲದರಿಂದನೂ ಎಣ್ಣೆ ತಯಾರಿಸೋದ್ರಿಂದ ಇದರಲ್ಲಿ ಎಣ್ಣೆ ಅಂಶ ಬಹಳ ಹೆಚ್ಚಿರುತ್ತೆ. ಆದ ಕಾರಣ ಈ ಒಂದು ಚಳಿಗಾಲಕ್ಕೆ ಈ ರೀತಿಯಾದಂಥ ಎಳ್ಳು ಬೆಲ್ಲ ತಿಂತಕ್ಕಂಥದ್ದು ಬಹಳ ಒಳ್ಳೆಯದು. ಅದರಲ್ಲೂ ಮನೆಯಲ್ಲೇ ನಾವು ಸಿದ್ಧ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಶುಚಿತ್ವವಾಗಿ ರುಚಿಯಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀರಾ? ನಾವು ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬಹಳ ಚೆನ್ನಾಗಿ ಬಿಳಿ ಎಳ್ಳನ್ನು ಹುರಿದಾಯಿತು. ನೋಡ್ತಾ ಇರ್ಬೋದು ತಾವು, ಎಳ್ಳನ್ನು ಹುರಿದಾದ ನಂತರ ಯಾವೊಂದು ಬಣ್ಣಕ್ಕೆ ಬದಲಾಗಿದೆ ಅಂತ. ಈ ಒಂದು ಹಂತದವರೆಗೂ ನಾವು ಹುರ್ಕೊಂಡ್ರೆ ಸಾಕು. ನಾನು ಮೊದಲೇ ಹೇಳಿದಾಗೆ ಎಳ್ಳು ಹುರಿದಾದ ನಂತರ ಒಂದು ಫ್ಲೇವರ್ ಬರುತ್ತೆ. ಆ ಫ್ಲೇವರ್ ಬಂದರೆ ನಿಮಗೆ ಎಳ್ಳು ಹುರಿದಾಗಿದೆ ಅಂತೇಳಿ. ಈ ರೀತಿ ಬಿಳಿ ಎಳ್ಳನ್ನು ಈ ಒಂದು ಹದಕ್ಕೆ ಹುರಿದಾದ ನಂತರ ಈಗ ಇದನ್ನೊಂದು ಬಟ್ಲಿಗೆ ಸೇರಿಸ್ಕೋಬೇಕಾಗತ್ತೆ. ಈಗ ಹುರಿದಂಥ ಎಳ್ಳು ಸ್ವಲ್ಪ ತಣ್ಣಗಾಗಬೇಕು. ಆ ಸಮಯದಲ್ಲಿ ನಾವು ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗತ್ತೆ. ಎಳ್ಳು ಹುರಿದಾದ ನಂತರ ಬಾಣಲಿ ಬಿಸಿನೇ ಇದೆ. ಈಗ ಬಿಸಿಯಾದಂಥ ಬಾಣಲಿಗೆ 1 ಕಪ್ ಅಳತೆಯ ಕಡಲೆಕಾಯಿ ಬೀಜನ ಹಾಕಿ ಒಂದು 5 ರಿಂದ 6 ನಿಮಿಷ ಲೋ ಫ್ಲೇಮಲ್ಲೇ ಕಡಲೆಕಾಯಿ ಬೀಜನ ಬಹಳ ಚೆನ್ನಾಗಿ ಹುರ್ಕೋಬೇಕು. ನಾವು ಯಾವ ರೀತಿ ಬಿಳಿ ಎಳ್ಳನ್ನು ಎಡೆಬಿಡದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರ್ಕೊಂಡ್ವಿ, ಅದೇ ರೀತಿಯಾಗಿ ಕಡಲೆಕಾಯಿ ಬೀಜನೂ ಹುರಿಬೇಕು. ಈ ರೀತಿ ನೀವು ಚೆನ್ನಾಗಿ ಕೈ ಆಡಿಸ್ತಾ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋದ್ರಿಂದ ಕಡಲೆಕಾಯಿ ಬೀಜ ಎಲ್ಲ ಕಡೆಗೂ ಹುರಿದಂಗಾಗುತ್ತೆ ಮತ್ತು ಬೇಗ ಸಿಯೋದಿಲ್ಲ. ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಈ ಕಡಲೆಕಾಯಿ ಬೀಜನೂ ಸಹ ಹುರಿಬಾರ್ದು. ಆದ ಕಾರಣ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಸಮ್ಟೈಮ್ಸು ನೀವು ಎಷ್ಟು ಮಂದವಾಗಿರ್ತಕ್ಕಂಥ ಬಾಣಲಿನ ತೊಗೊಂಡಿದ್ದೀರಾ ಅಥವಾ ನೀವು ಯಾವ ಊರಿನಲ್ಲಿ ಹುರಿತಾ ಇದ್ದೀರಾ ಅದು ಡಿಪೆಂಡ್ ಆಗುತ್ತೆ. ನೋಡ್ಕೊಳ್ಳಿ ಯಾವೊಂದು ಹದಕ್ಕೆ ಹುರಿಬೇಕು ಅಂತ. ಆ ಹದಕ್ಕೆ ಹುರ್ಕೊಂಡ್ರೆ ನಿಮಗೆ ರುಚಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಈ ಒಂದು ಹದಕ್ಕೆ ಕಡಲೆಕಾಯಿ ಬೀಜನ ಹುರಿದಾದ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗುತ್ತೆ. ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು, ಒಂದು 5 ರಿಂದ 6 ನಿಮಿಷ ಅಥವಾ ಕೆಲವೊಮ್ಮೆ 8 ನಿಮಿಷ ಬೇಕಾಗ್ಬೋದು. ನೀವೆಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಹದಕ್ಕೆ ಕಡಲೆಕಾಯಿ ಬೀಜನ ಹುರಿದಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈ ಕಡಲೆಕಾಯಿ ಬೀಜ ಬಿಸಿಯಾಗಿರ್ಬೇಕಾದ್ರೆ ಅಷ್ಟು ಕ್ರಿಸ್ಪಿ ಆಗಲ್ಲ. ಇದು ಹುರಿದಂಥ ಕಡಲೆಕಾಯಿ ಬೀಜ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೋಸ್ಕರ ಈಗ ಮತ್ತೊಂದು ತಟ್ಟೆಗೆ ಈ ಕಡಲೆಕಾಯಿ ಬೀಜನ ಹಾಕ್ಕೊಳ್ಳೋಣ. ಹುರಿದಂಥ ಕಡಲೆಕಾಯಿ ಬೀಜ ತಣ್ಣಗಾಗೋದಕ್ಕೆ ಒಂದು 10 ರಿಂದ 15 ನಿಮಿಷ ಬೇಕಾಗುತ್ತೆ. ತಣ್ಣಗಾದ ನಂತರ ಬಹಳ ಸುಲಭವಾಗಿ ಕಡಲೆಕಾಯಿ ಬೀಜ ಮೇಲಿರ್ತಕ್ಕಂಥ ಒಟ್ಟನ್ನು ಬೇರೆ ಮಾಡ್ಕೋಬೋದು. ಹಾಗೆ ಕಡಲೆಕಾಯಿ ಬೀಜನೂ ಸಹ ಬಹಳ ಬಿಡಿಬಿಡಿಯಾಗಿ ತಯಾರು ಮಾಡ್ಕೋಬೋದು. ಈ ಕಡಲೆಕಾಯಿ ಬೀಜ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ನಾವು ಒಣ ಕೊಬ್ಬರಿನ ಕಟ್ ಮಾಡ್ಕೋಬೇಕಾಗತ್ತೆ. ನಾವೀಗಿಲ್ಲಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ತೊಗೊಂಡಿದ್ದೀವಿ. ನಾವು ಮಾಡ್ತಾ ಇರ್ತಕ್ಕಂಥ ಎಳ್ಳು ಬೆಲ್ಲಗೆ ಸೇರಿಸೋದಕ್ಕೋಸ್ಕರ 1 ಕಪ್ ಅಳತೆಯ ಕೊಬ್ಬರಿನ ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಕೊಬ್ಬರಿ ಮೇಲೆ ಇರ್ತಕ್ಕಂಥ ಸಿಪ್ಪೆನ ಮೊದಲು ತೆಗಿಬೇಕಾಗತ್ತೆ. ಸೌತೆಕಾಯಿ ಮೇಲೆ ಇರ್ತಕ್ಕಂಥ ಸಿಪ್ಪೆನ ಯಾವ ರೀತಿ ತೆಗಿತೀವೋ ಅದೇ ರೀತಿಯಾಗಿ ಈ ಸಿಪ್ಪೆನೂ ಸಹ ತೆಗಿಬೋದು. ನೋಡ್ತಾ ಇದ್ರಲ್ಲ, ಈ ರೀತಿ ಸೌತೆಕಾಯಿ ಮೇಲೆ ಸಿಪ್ಪೆ ಯಾವ ರೀತಿ ತೆಗಿತೀರೋ ಅದೇ ರೀತಿ ಕೊಬ್ಬರಿ ಮೇಲೆ ಇರ್ತಕ್ಕಂಥ ಈ ಒಂದು ಸಿಪ್ಪೆನೂ ಸಹ ತೆಗಿಬೇಕಾಗತ್ತೆ. ಕಂಪ್ಲೀಟಾಗಿ ಕೊಬ್ಬರಿ ಮೇಲೆ ಇರ್ತಕ್ಕಂಥ ಸಿಪ್ಪೆನ ತೆಗೆದಾಯಿತು. ನೈಸ್ ಇರ್ತಕ್ಕಂಥ ಬ್ಲೇಡಿಂದ ಕೊಬ್ಬರಿ ಮೇಲೆ ಇರ್ತಕ್ಕಂಥ ಸಿಪ್ಪೆನ ಬಹಳ ಈಸಿಯಾಗಿ ತೆಗಿಬೋದು. ನೋಡ್ತಾ ಇದ್ರಲ್ಲ ಎಷ್ಟು ಸೊಗಸಾಗಿ ಇಲ್ಲಿ ಸಿಪ್ಪೆನ ತೆಗೆದಿದ್ದೀವಂತ. ಈಗ ಇದನ್ನು ಬಹಳ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಕೊಬ್ಬರಿ ಹೋಳನ್ನು 2 ಭಾಗ ಮಾಡ್ಕೋಬೇಕಾಗತ್ತೆ. ಹಾಗೆ 2 ಭಾಗ ಆದಂಥ ಕೊಬ್ಬರಿನ ಮತ್ತೊಮ್ಮೆ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ನಂತರ ನಾವು ಚಿಕ್ಕ ಪೀಸ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿನೂ ಕಟ್ ಮಾಡಿದ ನಂತರ ಈಗ ಬಾಯಿಗೆ ಸಿಗೋ ಹಾಗೆ ಸ್ವಲ್ಪ ಚಿಕ್ಕ ಪೀಸ್ ಇದ್ರೆ ಸಾಕು. ತುಂಬ ದೊಡ್ಡದಾಗೂ ಮಾಡಬಾರ್ದು, ತುಂಬ ಚಿಕ್ಕದಾಗೂ ಮಾಡಬಾರ್ದು. ನೀವು ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ, ಈ ಒಂದು ಹಂತಕ್ಕೆ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ಕಡಲೆಕಾಯಿ ಬೀಜ ಹಾಗೆ ಹುರ್ಗಡ್ಲೆ ಜೊತೆ ಎಳ್ಳು ಜೊತೆ ಸೇರಿಸೋದಕ್ಕೋಸ್ಕರ ಈ ಒಂದು ಅದಕ್ಕೆ ಕೊಬ್ಬರಿನ ಕಟ್ ಮಾಡಿಕೊಂಡ್ರೆ ಸಾಕು. ಈ ಒಂದು ಅದಕ್ಕೆ ನಾವೀಗ ಕಂಪ್ಲೀಟಾಗಿ 1 ಕಪ್ ಅಳತೆಯ ಕೊಬ್ಬರಿನ ಕಟ್ ಮಾಡ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಕೊಬ್ಬರಿನ ಈ ಒಂದು ಹಂತಕ್ಕೆ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀವಿ.
ಈ ರೀತಿ ಕೊಬ್ಬರಿನೂ ಸಹ ಪೀಸ್ ಮಾಡಿದ ನಂತರ ಈಗ ಬೆಲ್ಲನ ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಎಳ್ಳು ಬೆಲ್ಲ ಸಿದ್ಧ ಮಾಡೋದಕ್ಕೋಸ್ಕರ ನಾವು ಈ ರೀತಿಯಾದಂತ ಅಚ್ಚು ಬೆಲ್ಲನ ತಗೊಂಡಿದ್ದೀವಿ. ಇದನ್ನ ಬಹಳ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಕುಟ್ಟಿ ಪೀಸ್ ಮಾಡ್ಕೋಬೇಕಾಗತ್ತೆ. ಆಗ ಬೆಲ್ಲ ಬಹಳ ಚೆನ್ನಾಗಿ ಪೀಸ್ ಆಗುತ್ತೆ. ಕೊಬ್ಬರಿ ಯಾವ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡ್ವೋ ಅದೇ ರೀತಿಯಾಗಿ ಬೆಲ್ಲನೂ ಸಹ ಪೀಸ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ತೊಗೊಂಡಂಥ ಬೆಲ್ಲದ ಹಚ್ಚಿಂದ ಈ ರೀತಿ 1 ಕಪ್ ಆಗುವಷ್ಟು ನೀಟಾಗಿ ಬೆಲ್ಲನ ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ. ನಾವು ತೊಗೊಂಡಂಥ ಬೆಲ್ಲದ ಹಚ್ಚಲ್ಲಿ ಒಂದು 3 ಬೆಲ್ಲದ ಹಚ್ಚು ಬೇಕಾಯಿತು 1 ಕಪ್ ಅಳತೆ ಬೆಲ್ಲನ ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ. ನೀವು ಸಹ ಈ ರೀತಿ 1 ಕಪ್ ಅಳತೆ ಬೆಲ್ಲನ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಬೆಲ್ಲ ಕಟ್ ಮಾಡಿದಾಗ ಈ ರೀತಿಯಾಗಿ ಬೆಲ್ಲದ ಪುಡಿನೂ ಸಹ ಸಿಗುತ್ತೆ. ನೀವು ಕಾಫಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ಅಥವಾ ನೀವು ಯಾವ್ದಾದ್ರು ಒಂದು ಸಿಹಿ ಪದಾರ್ಥ ಮಾಡಿದಾಗ ಖಂಡಿತ ಈ ಬೆಲ್ಲದ ಪುಡಿನ ಉಪಯೋಗಿಸಿ ಮಾಡ್ಬೋದು. ಈ ರೀತಿಯಾಗಿ ಕೊಬ್ಬರಿ ಮತ್ತು ಬೆಲ್ಲನ ಕಟ್ ಮಾಡಿ ಪೀಸ್ ಮಾಡಿದ ನಂತರ ಈ ಒಂದು ಸಮಯದಲ್ಲಿ ತಾವಿಲ್ಲಿ ನೋಡ್ತಾ ಇರ್ಬೋದು, ಕಡಲೆಕಾಯಿ ಬೀಜ ಎಲ್ಲ ತಣ್ಣಗಾಗಿದೆ. ಜೊತೆಗೆ ಹುರಿದಂಥ ಕಡಲೆಕಾಯಿ ಬೀಜ ಬಹಳ ಅಂದರೆ ಬಹಳ ಕ್ರಿಸ್ಪಿಯಾಗಿ ಸಿದ್ಧವಾಗಿದೆ. ಈಗ ಕಡಲೆಕಾಯಿ ಬೀಜದ ಮೇಲಿರ್ತಕ್ಕಂಥ ಹೊಟ್ಟನ್ನು ಈ ರೀತಿಯಾಗಿ ತೆಗಿಬೇಕಾಗತ್ತೆ. ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಕಡಲೆಕಾಯಿ ಬೀಜನ ಬಹಳ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಂಡಿರೋದ್ರಿಂದ ಬಹಳ ಸುಲಭವಾಗಿ ಈ ರೀತಿ ಕಡಲೆಕಾಯಿ ಬೀಜದ ಮೇಲೆ ಇರ್ತಕ್ಕಂಥ ಹೊಟ್ಟನ್ನು ತೆಗೆಯೋದಕ್ಕೆ ಹೆಲ್ಪ್ ಆಯಿತು. ಈಗ ಒಟ್ಟು ಹಾಗೆ ಕಡಲೆಕಾಯಿ ಬೀಜನ ಬೇರೆ ಬೇರೆ ಮಾಡ್ಕೋಬೇಕಾಗತ್ತೆ. ಹೀಗಿಲ್ಲಿ ನೋಡ್ತಾ ಇರ್ಬೋದು, ಬಹಳ ಸೊಗಸಾಗಿ ನೀಟಾಗಿ ಕಡಲೆಕಾಯಿ ಬೀಜದ ಮೇಲೆ ಇರ್ತಕ್ಕಂಥ ಹೊಟ್ಟನ್ನೆಲ್ಲ ತೆಗೆದು ಈ ರೀತಿಯಾಗಿ 1 ಕಪ್ ಅಳತೆಯಷ್ಟು ಕಡಲೆಕಾಯಿ ಬೀಜನೂ ಸಹ ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಎಳ್ಳು ಬೆಲ್ಲ ತಯಾರು ಮಾಡೋದಕ್ಕೆ ಎಲ್ಲ ವಸ್ತುಗಳು ಸಿದ್ಧ ಆಯಿತು. ಈ ರೀತಿ ಕಡಲೆಕಾಯಿ ಬೀಜನೂ ಸಹ ರೆಡಿ ಮಾಡಿದ ನಂತರ ಎಳ್ಳು ಬೆಲ್ಲನ ತಯಾರು ಮಾಡೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥನೂ ಸಿದ್ಧವಾಗಿದೆ. ಈ ರೀತಿ ಪದಾರ್ಥಗಳನ್ನ ಸಿದ್ಧ ಮಾಡಿ ಇಟ್ಕೊಂಡಾದ ನಂತರ ಈಗೊಂದು ಬಟ್ಲನ್ನ ತಗೊಂಡಿದ್ದೀವಿ. ಮೊದಲಿಗೆ ಕಡಲೆಕಾಯಿ ಬೀಜನ ಹಾಕೊಳ್ಳೋಣ. ನಂತರ 1 ಕಪ್ ಅಳತೆಯ ಬೆಲ್ಲನೂ ಸಹ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 1 ಕಪ್ ಅಳತೆಯ ಹುರಿಗಡಲೆನೂ ಸಹ ಹಾಕೊಳ್ಳೋಣ. ಇನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿದಂಥ ಕೊಬ್ಬರಿ ಚೂರುಗಳನ್ನು ಸಹ ಸೇರಿಸೋಣ. ಸಂಕ್ರಾಂತಿ ಹಬ್ಬದ ವಿಶೇಷವಾದಂಥ ಎಳ್ಳು ಬೆಲ್ಲಕ್ಕೆ ಬೇಕಾದಂಥ ಎಳ್ಳನ್ನು ಸಹ ಬಟ್ಲಿಗೆ ಹಾಕೊಳ್ಳೋಣ. ಈ ರೀತಿಯಾಗಿ ಎಲ್ಲ ಪದಾರ್ಥನೂ ಬಟ್ಲಿಗೆ ಸೇರಿಸಿದ ನಂತರ ಎಲ್ಲನೂ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ರೆ ತಿನ್ನಬೇಕು ಅಂತ ನಿಮಗೂ ಆಸೆ ಆಗ್ತಿದೆ ಅಲ್ವಾ? ಖಂಡಿತ ಈ ಸಂಕ್ರಾಂತಿಗೆ ನೀವೆಲ್ಲೋ ಅಂಗಡಿಗಳಿಂದ ತಂದು ಹಂಚೋದಕ್ಕಿಂತ ನೀವೇ ನಿಮ್ಮ ಕೈಯಾರ ಈ ರೀತಿಯಾದಂಥ ಎಳ್ಳು ಬೆಲ್ಲನ ತಯಾರು ಮಾಡಿ ತಮ್ಮ ಕುಟುಂಬಸ್ಥರಿಗೆ ಹಾಗೆ ದೇವರ ನೈವೇದ್ಯಕ್ಕೆ ಜೊತೆಗೆ ಮನೆಗೆ ಬಂದಂಥ ಅತಿಥಿಗಳಿಗೆ ಕೊಟ್ಟಾಗ ಅದರಲ್ಲಿ ಸಿಗ್ತಕ್ಕಂಥ ಆನಂದನೇ ಬೇರೆ. ಇದನ್ನೆಲ್ಲ ಮನೆಯಲ್ಲೇ ತಯಾರು ಮಾಡ್ಕೋಬೇಕಾಗಿದ್ದು ನಮ್ಮ ಪದ್ಧತಿ. ಆದರೆ ಈಗೆಲ್ಲ ಸಮಯದ ಅಭಾವ ಇರೋದ್ರಿಂದ ಎಲ್ಲ ರೆಡಿಮೇಡ್ ಆಹಾರಕ್ಕೆ ನಾವು ಮೊರೆ ಹೋಗ್ತೀವಿ. ಆದಷ್ಟು ಸಾಧ್ಯವಾದಷ್ಟು ಟ್ರೈ ಮಾಡಿ ನೋಡಿ. ಮಕ್ಕಳು ಮಂದಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮಗೆ ಖರ್ಚು ವೆಚ್ಚನೂ ಕಡಿಮೆ ಆಗುತ್ತೆ ಮತ್ತು ತಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನೂ ಸಹ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂಥ ಎಳ್ಳು ಬೆಲ್ಲ ಬಹಳ ಸೊಗಸಾಗಿ ಸಿದ್ಧವಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಸೂಪರ್ ಆಗಿದೆ. ಮನೆಯಲ್ಲೇ ಮಾಡಿರೋದ್ರಿಂದ ಇದರಲ್ಲಿ ಸ್ವಚ್ಛತೆ ಅಡಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಒಳ್ಳೆ ತಾಜಾತನ ಸಹ ತುಂಬಿದೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂಥ ಎಳ್ಳು ಬೆಲ್ಲನ ಮನೆಯಲ್ಲೇ ಸುಲಭವಾಗಿ ತಯಾರು ಮಾಡ್ಬೋದು ಅಂತ. ಖಂಡಿತ ಈ ವಿಡಿಯೋಗೆ ನೀವೊಂದು ಲೈಕ್ ಕೊಡಲೇಬೇಕು. ಹಾಗೆ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸಲೇಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರು ಸಹ ಈ ಒಂದು ರೆಸಿಪಿ ಮಾಡೋದಕ್ಕೆ ಹೆಲ್ಪ್ ಆಗೋ ಹಾಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ತಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.